ಹೋದರೆ ಹೋಗಲಿ, ದುಡ್ಡು ಹೋದರೆ ಹೋಗಲಿ, ಇವತ್ತಿರುತ್ತೆ ದುಡ್ಡು ನಾಳೆ ಬರುತ್ತೆ. ನಮಗೆ ಪಾಪು ಮುಖ್ಯ ಅಂತ ಎಷ್ಟಾದರೂ ಖರ್ಚಾದರೂ ಪಾಪುಗೆ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಆದರೂ ಆ ದೇವರು ಉಳಿಸ್ಕೊಡ್ಲಿಲ್ಲ ನಮ್ಮ ಪಾಪುನ. ಹೆಣ್ಮಗು ಹುಟ್ಟಿತ್ತು. ಆ ದುಃಖದಿಂದ ಇನ್ನೂ ಹೊರಗೆ ಬರೋಕ್ಕಾಗ್ತಿಲ್ಲ. ಅವಳು ಬೇರೆ ತುಂಬ ಡಿಪ್ರೆಷನ್ಗೆ ಹೋಗಿ ತುಂಬ ಟೆನ್ಷನ್ ತೊಗೊಂಡು ಅವ್ಳ ಮುಖನೇ ತೋರ್ಸೋಕ್ಕಾಗಿಲ್ಲ. ಅದಕ್ಕೆ ಅವಳೂ ವೀಡಿಯೋ ಮಾಡೋಕ್ಕೆ ಬರ್ತಾನೆ ಇಲ್ಲ. ನಾನೇ ಇತ್ತೀಚೆಗಷ್ಟೇ ಒಂದು 2 ವೀಡಿಯೋ ಮಾಡಿದ್ದೆ. ಅದ್ರಲ್ಲಿ ಮತ್ತೆ ನಾನು ಕಾಣಿಸ್ಕೊಂಡೆ. ಇನ್ನು ಮುಂದೆ ಆದರೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ನಿಮಗೆ. ಇದ್ರ ಮೂಲಕ ಆದರೂ ನಮ್ಮ ದುಃಖನ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ನಾನೆಂತೆ ಆ ಡಿಪ್ರೆಷನ್ನ ಹೊರಗೆ ಬರೋಕ್ಕೆ ಇನ್ನೂ ಆಗ್ತಾನೇ ಇಲ್ಲ. ಇನ್ನು ಆ ದುಃಖದಲ್ಲೇ ಇದ್ದೀವಿ. ಯಾರಾದರೂ ಪಾಪು ನೋಡ್ರೆ ಅದೇನೇ ಜ್ಞಾಪನ ಹಾಕೋದು. ಇತ್ತೀಚೆಗಷ್ಟೇ 1 ತಿಂಗಳ ಹಿಂದೆ ಅವಳಿಗೆ ಒಳ್ಳೆ ಜಾಬ್ ಸಿಕ್ಕಿದೆ. ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ನಡ ಟೀಚರಾಗಿ ಜಾಬ್ ಮಾಡ್ತಾಯಿದ್ದಾರೆ. ಈ 1 ತಿಂಗಳಾಯ್ತು ಹೋಗ್ತಾವ್ರೆ. ಇನ್ನು ಮುಂದೆ ಆದರೂ ವೀಡಿಯೋ ಮಾಡೋಣ, ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಸಪೋರ್ಟ್ ನಮ್ಗೆ ಹೀಗೆ ಇರಬೇಕು, ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ರೀಲ್ಸು, ಮೈಂಡ್ ಗೇಮು ಏನಾಗುತ್ತೋ ಅದು ವೀಡಿಯೋ ಮಾಡ್ತೀವಿ ಫ್ರೆಂಡ್ಸ್. ದಯವಿಟ್ಟು ಫಾಲೋ ಮಾಡಿ. ಇನ್ನೂ ದುಃಖದಲ್ಲೇ ಇದ್ದೀವಿ. ದುಃಖನ ಮರೆಯೋಕ್ಕೆ ಆಗ್ತಾಯಿಲ್ಲ. ಅವರು ವೀಡಿಯೋ ಮಾಡ್ಬೋದಾಗಿತ್ತು. ಅವ್ರು ನಾನು ಬರಲ್ಲನೇ ಅಂತಿದ್ದಾರೆ. ನಾನೇ ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಾನು ಇಷ್ಟೊತ್ತು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಆಯಿತಾ.